ಅಂಬೀರ ಬೆಳೆಸಿದ್ದ ನಾನ್ ಪ್ರಭುದೇವ್ ಕನ್ನಡಿಗರೇ. ಈ ದಿನ ನಾನು ಒಂದು ವಿಶೇಷವಾಗಿ ಸಾರ್ವಜನಿಕರು ಮೋಸ ಹೋಗ್ತಾ ಇರೋದ್ರ ಬಗ್ಗೆ, ಯಾವ ಉದ್ದೇಶಕ್ಕೆ ಮೋಸ ಹೋಗ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣಗಳೇನು ಉದ್ದೇಶನ ಕೆಲವು ಜನಗಳಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ, ಜೊತೆಗೆ ಅಧಿಕಾರಿಗಳು ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಬೆಂಗಳೂರು ನಗರ ಎಷ್ಟು ವಿಶಾಲವಾಗಿ ಬೆಳೆದಿದೆ, ಅದೇ ರೀತಿ ಕ್ರೈಮ್ ಅಷ್ಟೇ ವಿಶಾಲವಾಗಿ ಬೆಳೆದೈತೆ. ಅದೇ ರೀತಿ ಕ್ರೈಮ್ ನ ಕಂಟ್ರೋಲ್ ಮಾಡಬೇಕಾದರೂ ಕಂಡ್ರು ಕಾಣ್ದಂಗೆ ನೋಡೋದಂಗೆ ಕೂತಿದ್ದಾರೆ. ಅದ್ರ ಬಗ್ಗೆ ನಾನು ನಮ್ಮ ಜನಗಳು ಸಾರ್ವಜನಿಕರು ಜಾಗೃತಿ ಮೂಡಿಸಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಸಾರ್ವಜನಿಕರು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಕಾಲ್ ಗರ್ಲ್ ಅನ್ನೋ ಒಂದು ಇದನ್ನ ಗೂಗಲ್ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಕೆಲವು ವೆಬ್ಸೈಟ್ಗಳು ಅಲ್ಲಿ ಕೆಲವು ನಂಬರ್ ನ ಓಪನ್ ಆಗಿ ಕಂಡಿದ್ದಾರೆ. ವಿದೇಶಿ ಹುಡುಗರು ಸಿಗ್ತಾರೆ, ಆ ಹುಡುಗಿರು ಸಿಗ್ತಾರೆ, ಗಂಟೆಗೆ ಇಷ್ಟು, ಒಂದ್ ದಿನಕ್ಕೆ ಇಷ್ಟು, ನೈಟ್ಗೆ ಇಷ್ಟು ಅಂತ ಓಪನ್ ಆಗಿ ಆಡ್ ಹಾಕೊಂಡಿದ್ವಿ ಫೋಟೋ ಸಮೇತ. ನೋಡಿ, ಕೆಲವು ವಿದೇಶಿ ಹುಡುಗಿರು ಇವತ್ತು ಬೇರೆ ದೇಶಗಳಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದಲ್ಲಿ ಇಲ್ಲಿ ಉಳ್ಕೊಂಡು ಇಲ್ಲಿ ವೇಶ್ಯಾವಾಟಿ ನಡೆಸಿದೆ. ಅದು ರಾಜಾರೋಷವಾಗಿ ವೇಶ್ಯಾವಾಟಿ ನಡೆಸಿದ್ದಾರೆ. ಓಪನ್ ಆಗಿ ಟೆಲಿಗ್ರಾಮು ಈ ತರ ಕೆಲವೊಂದು ವೆಬ್ಸೈಟ್ಗಳಲ್ಲಿ ತಮ್ಮದೇ ಆದಂತ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ ಹಾಕೊಂಡು ಇದಕ್ಕೆ ದೊಡ್ಡ ದೊಡ್ಡ ಪಿಂಪ್ಗಳು, ತಲೆ ಹಿಡುಕರುಗಳು, ದೊಡ್ಡ ದೊಡ್ಡ ಏಜೆಂಟ್ಗಳೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ಕೊಳ್ಳೋದು, ಸಾರ್ವಜನಿಕರಿಗೆ ಕೆಲವರು ಫೋಟೋ ತೋರಿಸ್ಬಿಟ್ಟು ಯಾಮಾರಿಸೋದು, ಇಲ್ಲಾಂದ್ರೆ ಕೆಲವರು ಇದೇ ವಿದೇಶದಿಂದ ಬಂದು ದಂಧೆ ನಡೆಸೋದು. ನೋಡಿ, ನಮ್ಮ ದೇಶಕ್ಕೆ ಮಾನವ ಕಳ್ಳ ಸಾಗಾಣಿಕೆ ಮಾಡ್ಕೊಂಡ್ ಬಂದು ಜನಗಳು ಇವತ್ತು ಯಾವ ರೀತಿ ಕ್ರೈಮ್ ನಡೆಸ್ತಾ ಇದಾರೆ ಬೆಂಗಳೂರು ನಗರದಲ್ಲಿ ಅಂತಂದ್ರೆ, ಈಗ ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಈಗ ಬರ್ತಾರೆ, ಈಗ ಒಂದ್ 2 ವರ್ಷ ಇರ್ತಾರೆ ಇನ್ಸ್ಪೆಕ್ಟರ್ಗಳು, ಮತ್ತೆ ಟ್ರಾನ್ಸ್ಫರ್ ಆಗ್ಬಿಡ್ತಾರೆ. ಒಂದೊಂದು ಠಾಣೆಗಳಲ್ಲಿ ಒಂದ್ 2 ವರ್ಷ ಅವ್ರು ಇರ್ತಾರೆ. ಆದ್ರೆ ಕೆಲವರು ಮಾಹಿತಿ ಇದ್ರು ಸುಮ್ಮನೆ ಇರ್ತಾರೆ. ನಮ್ಗೆ ಏನ್ ಬೇಕು ಆ ಕೇಸ್ ಈ ಕೇಸು ಫಾರಿನರ್ಸ್ ಇದ್ರೆ ನಮ್ಗೆ ಸಮಸ್ಯೆ ಇರ್ತದೆ, ನಾವು ಅವ್ರ ದೇಶ ಸಂಬಂಧಪಟ್ಟಾಗ ನಾವು ಅಲ್ಲಿ ವರದಿ ಕೊಡ್ಬೇಕು ಅಂತ ಏನೋ ಯಾವ ದೇಶಕ್ಕೆ ಸುಮ್ಮನೆ ಆಗ್ತಿದಾರೆ ನಮ್ಗಂತೂ ಗೊತ್ತಿಲ್ಲ. ನೋಡಿ, ಇವತ್ತು ಬೆಂಗಳೂರು ನಗರದಲ್ಲಿ ಪ್ರತಿಯೊಂದು ಏರಿಯಾ ಹೆಸರು ಹಾಕೊಂಡು ಈಗ ಸುಮೋಟೋ ಕೇಸ್ ನ ದಾಖಲಾ ಮಾಡಬಹುದು ಅಧಿಕಾರಿಗಳು ಮನಸ್ಸು ಮಾಡಿದ್ರೆ. ಆದ್ರೆ ಅಧಿಕಾರಿಗಳು ಯಾವ್ದೇ ಸುಮೋಟೋ ಕೇಸ್ ನ ಅವ್ರ ಏರಿಯಾದ ಹೆಸರಲ್ಲಿ ಒಂದು ಹುಡುಗಿನ ಸೇಲ್ ಇಟ್ಟಿದೀವಿ, ಗಂಟೆಗೆ ದಿನಕ್ಕೆ ಅಂತ ಇಟ್ಟಿದೀವಿ ಅನ್ನೋದು ಆಡ್ ನ ನೋಡಿ ಅವರು ಕೇಸ್ ದಾಖಲು ಮಾಡಿ ಅವ್ರ ಫೋನ್ ನಂಬರ್ ಮೇಲೆ ಇವತ್ತು ಎಲ್ಲಾ ಟೆಕ್ನಾಲಜಿ ಇವತ್ತು ಮುಂದುವರೆದಿದೆ. ಯಾವೊಬ್ಬ ವ್ಯಕ್ತಿ ಎಲ್ಲಿಂದ ಕೂತ್ಕೊಂಡು ಅದನ್ನ ಹ್ಯಾಡ್ ಹಾಕಿದಾನೆ, ಅವನು ಆ ಟೆಲಿಫೋನ್ ಅವ್ರು ಎಲ್ಲಿದ್ದಾರೆ, ಆ ಮೊಬೈಲ್ ಯೂಸ್ ಮಾಡೋ ದೂರವಾಣಿ ಯೂಸ್ ಮಾಡೋರು ಎಲ್ಲಿದ್ದಾರೆ ಅಂತ ಇವತ್ತು ಎಲ್ಲ ಪತ್ತೆ ಹಚ್ಚುವಂತ ತಂತ್ರಜ್ಞಾನ ಎಲ್ಲ ಪೊಲೀಸರ ಕೈಲಿದೆ. ಈಗ ಕಳ್ಳರನ್ನು ಅಪರಾಧಿಗಳು ಹೆಂಗೆ ಹಿಡಿತಾರ ಅದೇ ರೀತಿ ಹಿಡಿಯೋದು. ಈಗ ಎಷ್ಟೋ ಜನಕ್ಕೆ ಅಲ್ಲಿ ಹುಡುಗಿರ್ ಕೊಡ್ತೀವಿ 1 ಗಂಟೆಗೆ ಅಂತ ಒಳ್ಳೆ ಹುಡುಗಿರ್ ಫೋಟೋಗಳನ್ನ ತಗೊಂಡ್ ಹಾಕ್ಬಿಟ್ಟು ನಂಬರ್ ಹಾಕ್ಬಿಟ್ಟು, ಕೇವಲವಾಗಿ ಬರೀ ನಂಬರ್ ಹಾಕ್ಬಿಟ್ಟು, ಬನ್ನಿ ನೀವು ಇಂಥ ಜಾಗ ಬಂದು ನಿಂತ್ಕೊಳ್ಳಿ, ನೀವು ಬಂದ್ಬಿಟ್ಟು ಇಂಥ ಜಾಗದಲ್ಲಿ ನೀವು ಅಲ್ಲಿ ವೆಯ್ಟ್ ಮಾಡ್ತಾರೆ ಅಂದ್ಬಿಟ್ಟು ಹೇಳ್ಬಿಟ್ಟು, ನೀವು ಇಲ್ಲಿ ಬಂದಿದ್ದೀರಿ ಅಲ್ವಾ, ಈಗ ನಾವು ಮನೆ ನಂಬರ್ ಹೇಳ್ತೀವಿ, ನೀವು ದುಡ್ಡು ಹಾಕ್ಬಿಡಿ ಅಂತ ಅನ್ಬಿಟ್ಟು ಹಾಕ್ಸ್ಕೊಂಡು ಇದನ್ನೇ ಸಾರ್ವಜನಿಕರಿಗೆ ಫ್ರಾಡ್ ಮಾಡ್ಕೊಂಡು ಕೆಲವರು ಇದನ್ನೇ ದೊಡ್ಡ ದಂಧೆ ಮಾಡ್ತಿದ್ದಾರೆ. ಕೆಲವರು ಇದನ್ನೇ ಉದ್ಯಮವಾಗಿ ತಲೆ ಹಿಡಿಯೋರು ಇದನ್ನೇ ಉದ್ಯಮವಾಗಿ ಬೆಳೆಸಿದ್ದಾರೆ. ಆನ್ಲೈನ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಂಡು ಆನ್ಲೈನ್ ಬಿಸ್ನೆಸ್ ಮಾಡ್ತಾರೆ. ಆದ್ರೆ ಇದೆಲ್ಲ ಪೊಲೀಸ್ ಇಲಾಖೆಗೆ ಒಂದು ಸಾಮಾಜಿಕ ಜಾಲತಾಣ ಹುಡುಕಿದ್ರೆ ಎಲ್ಲಿ ಏನ್ ನಡೀತಾ ಇದೆ ಅಂತ ಅವ್ರಿಗೆ ಕನ್ನಡಿ ಹಿಡಿದಾಗ ಸಿಗ್ತದೆ. ಆದ್ರೆ ಇದನ್ನೆಲ್ಲ ಗೊತ್ತಿದ್ದಂಗೆ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅದೇ ನಮ್ಮ ಬೆಂಗಳೂರು ಕಮಿಷನರ್ ಈಗ ಹೊಸದಾಗಿದ್ದಾರೆ. ಇದ್ರ ಬಗ್ಗೆ ಏನ್ ಕ್ರಮ ತಗೋತಾರೆ ನಮ್ಗಂತೂ ಗೊತ್ತಿಲ್ಲ. ಆದ್ರೆ ನಾವಂತೂ ಇದ್ರ ಬಗ್ಗೆ ಯಾವುದೇ ನಮ್ಮ ಬೆಂಗಳೂರು ನಗರನ ಈ ತರ ಪೊಲ್ಯೂಷನ್ ಮಾಡೋದಕ್ಕೆ ಈ ವೇಶ್ಯಾವಾಟಿಕೆ ಹೆಸರಲ್ಲಿ ನಮ್ಮ ಸಾರ್ವಜನಿಕರ ಹಣನ ದೋಚೋದು ನಾವಂತೂ ಬಿಡಲ್ಲ. ಸಾರ್ವಜನಿಕರ ಹಣನ ಮೋಸ ಮಾಡಿ ಈಗ ಕೆಲವರು ದೋಚ್ತಾ ಇದ್ದಾರೆ. ಕೆಲವರು ಸಾರ್ವಜನಿಕರು ಫ್ರಾಡ್ ಆದಾಗ 1,000 2,000 ರೂಪಾಯಿ ಅಂದ್ಬಿಟ್ಟು ಅವ್ರು ಯಾವ್ದೇ ಠಾಣೆಗೆ ದೂರು ಕೊಡೋದನೆ 1,000 ರೂಪಾಯಿ 2,000 ರೂಪಾಯಿಗೆಲ್ಲ ನಾವು ಠಾಣೆಗೆ ಹೋಗ್ಬೇಕಲ್ಲ ಕಂಪ್ಲೇಂಟ್ ಕೊಡೋಕೆ ಅಂದ್ಬಿಟ್ಟು ಅವರು ಸುಮ್ಮನೆ ಆಗ್ಬಿಡ್ತಾರೆ. ಸಾರ್ವಜನಿಕರು 99 ಭಾಗ 100 ಭಾಗ ಕಡಿಮೆ ಆಗ್ಬಿಡ್ತಾರೆ. ಏನಕ್ಕೆ 1,000 ರೂಪಾಯಿ 2,000 ರೂಪಾಯಿನ ಹೋಗಿ ದೂರು ಕೊಡ್ಬೇಕು ಅನ್ನೋದು, ಪೊಲೀಸ್ ಸ್ಟೇಷನ್ ಬೇರೆ ಹೋಗ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಸುಮ್ಮನೆ ಹೋಗ್ತಾರೆ. ಯಾರು ದೂರು ಕೊಡೋಕ್ಕಾಗಲ್ಲ. ಅದನ್ನೇ ಈ ಏನ್ ಹೇಳ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಡ್ ಹಾಕೊಂಡು ಬಿಸ್ನೆಸ್ ಮಾಡ್ಕೊಂಡು ಒಂದು ವೃತ್ತಿ ಮಾಡ್ಕೊಬಿಟ್ಟಾರೆ ಕೆಲವರು. ಇದು ಆಡ್ ಹಾಕೋದ್ರಿಂದ ಏನ್ ಮಾಡ್ತಾರೆ, ಸಾರ್ವಜನಿಕರು ಏನ್ ಮಾಡ್ತಾರೆ, ಹಣ ಕಳ್ಕೊತಾ ಇದಾರೆ. ಇದು ಕೆಲವರು ಕೆಲವರು ವೃತ್ತಿನಾಗಿ ಕೆಲವರು ವೇಷವಾಟಿಕೆ ಮಾಡ್ತಾ ಇದಾರೆ ವಿದೇಶದವ್ರು ಬಂದ್ಬಿಟ್ಟು. ಆದ್ರೆ ಕೆಲವರು ಈ ತರ ಆಡ್ ಹಾಕ್ಬಿಟ್ಟು ಸಾರ್ವಜನಿಕರಿಗೆ ಮೋಸ ಮಾಡಿ ಹಣನೂ ಗಳಿಸ್ತಾ ಇದಾರೆ. ಇದು ಗೊತ್ತಿದ್ರು ಕಂಡು ಕಾಣ್ದನಾಗೆ ಪೊಲೀಸ್ನವರು ಇದಾರಲ್ಲ, ಇವರು ಸುಮ್ಮನೆ ಕುಳಿತುಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಪೊಲೀಸ್ ಕಮಿಷನರ್ ಇದಾರೆ ಬೆಂಗಳೂರಿನವರು, ಇವರು ಕ್ರಮ ತಗೋಬೇಕು. ನೋಡಿ, ಸಾಮಾಜಿಕ ಜಾಲತಾಣ ಓಪನ್ ಮಾಡಿದ್ರೆ ಸಂಪೂರ್ಣ ಮಾಹಿತಿ ಪೊಲೀಸ್ ಅಧಿಕಾರಿಗಳಿಗೆ ಸಿಗ್ತದೆ. ಏನ್ ಬೆಂಗಳೂರು ನಗರದಲ್ಲಿ ಏನ್ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿದೆ ಅನ್ನೋದು ಅವ್ರ ಗಮನಕ್ಕೆ ಬರ್ತದೆ. ಆದ್ರೆ ಪೊಲೀಸ್ ಅಧಿಕಾರಿಗಳೇ ಆಗ್ಲಿ, ಸಂಬಂಧಪಟ್ಟ ಇಲಾಖೆನೇ ಆಗ್ಲಿ ಯಾವ ತರ ಕಣ್ಮುಚ್ಚಿಬಿಡ್ತಿದೆ ಅಂದ್ರೆ ನಮ್ಗೆ ಸಂಬಂಧನೇ ಇಲ್ವ ಅನ್ನೋ ರೀತಿಯಲ್ಲಿ ಕಣ್ಮುಚ್ಚಿಬಿಟ್ಟಿದೆ. ಇದ್ರ ಬಗ್ಗೆ ನಾವು ಮುಂದಿನ ಈ ಸಂಚಿಕೆಯಲ್ಲಿ ನಾವು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೇಳಿದೆ. ಮುಂದೆ ನಾವು ವಿಡಿಯೋ ಮಾಡ್ತೀವಿ. ಸಾರ್ವಜನಿಕರು ದಯವಿಟ್ಟು ಹೇಳ್ತಾ ಇದೀನಿ, ಯಾವುದೇ ಕಾರಣಕ್ಕೂ ಈ ತರ ಹ್ಯಾಡ್ ಹಾಕೋದ್ರ ಹೋಗಿ ಮೋಸ ಹೋಗ್ಬೇಡಿ. ಇದರಿಂದ ನಿಮ್ಗೆ ತೊಂದರೆಗೊಳಪಡಬೇಡಿ. ಅಕಸ್ಮಾತ್ ನೀವು ಹಣನ ಕಳ್ಕೊಂಡಿದ್ದೀರಿ ಅಂದ್ರೆ ಯಾವ್ದೋ ಮೂಲಕ ಇದ್ರು ಧೈರ್ಯವಾಗಿ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡೋದ್ರಿಂದ ನಿಮಗೆ ನ್ಯಾಯ ಸಿಗ್ತದೆ. ನೀವು ಇವತ್ತೇನಾಗಿದೆ ಅಂದ್ರೆ 1 ರೂಪಾಯಿನ ನಾವು ಆನ್ಲೈನ್ ಯಾರಿಗೆ ಹಣನ ಹಾಕಿದ್ರು ನಿಮ್ಗೆ ವಂಚನೆ ಆಗಿದ್ರೆ, ಈಗ ವಂಚನೆ ಮಾಡೋರು ಯಾವ್ಯಾವ ರೀತಿ ಇದೆ ಅಂದ್ರೆ ಆನ್ಲೈನ್ ಸುಮಾರು ತರ ಇವತ್ತು ವಂಚನೆ ಮಾಡ್ತಿದ್ದಾರೆ. OTP ಕೇಳಿದ್ರು ಮುಖಾಂಡ ಇರ್ಬೋದು, ಬೇರೆ ಬೇರೆ ಬೇರೆ. ಈಗ ನಾವು ಒಂದು ಕ್ಯಾಮ್ರಾ ಇದೆ, ನಾನು ಕಡಿಮೆ ರೇಟ್ ಕೊಡ್ತಾ ಇದ್ದೀನಿ, ನನಗೆ ಅರ್ಜೆಂಟ್ ಹಣ ಬೇಕಾಗಿರೋದು, ನಾನು ಕಡಿಮೆ ರೇಟ್ ಕೊಡ್ತಾ ಇದ್ದೀನಿ ಅಂತ ಹಾಡಾಕ್ತಾರೆ. ಈ ತರದೆಲ್ಲ ಇದೆ. ಈ ಒಂದೇ ಒಂದು ಫ್ರಾಡ್ ಅಲ್ಲ. ಇದರಲ್ಲಿ ಫ್ರಾಡ್ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೂ ನಮ್ಮ ವೀಕ್ಷಕರು ಇನ್ನೂ ಮಾತಾಡುವಂಥದ್ದು, ಇನ್ನೂ
ಯಾವ ರೀತಿ ವಂಚನೆ ಆಗಬಾರ್ದು ಅನ್ನೋದನ್ನ ನಾನು ತಿಳಿಸುವ ಮೂಲಕ ನಾನು ಮುಂದೆ ತಿಳಿಸ್ತೀನಿ. ಈಗ ಈ ಟಾಪಿಕ್ ಇದನ್ನ ನಾನು ಕೊನೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಟಾಪಿಕ್ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ನಮಸ್ಕಾರ.